ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಒಂದು ಬಾಟಲ್ ಬುಲ್ಸ್ ಕಾಯಿನ್ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ದಿನಗಳಿಂದ ಇದರ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಬಾಟಲ್ ಬುಲ್ಸ್ ಕಾಯಿನ್ಸನ್ನು ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಆ ಕಾಯಿನ್ಗಳನ್ನು ಹಾಕಿಕೊಂಡು ನಾವು ಈಗಾಗಲೇ ಸೇಲ್ ಮಾಡಿರ್ತಕ್ಕಂಥದ್ದು, ಅಂದರೆ ನಾವು ಕ್ರಿಪ್ಟೋಗೆ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ಸಹಿತ ನಾವು ತೋರಿಸಿದ್ದೀವಿ. ಮತ್ತು ಜಸ್ಟ್ ಈಗ ಬಾಟಲ್ ಬುಲ್ಸ್ ಕಾಯಿನ್ಸ್ ಅಂದರೆ ಒಂದು ಫ್ರೀಯಾಗಿ ಕೊಡ್ತಕ್ಕಂಥ ಒಂದು ಕ್ರಿಪ್ಟೋ ಕಾಯಿನ್ಗಳು. ಆ ಕ್ರಿಪ್ಟೋ ಕಾಯಿನ್ಗಳನ್ನು ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಫ್ರೀಯಾಗಿ ಇರ್ತಕ್ಕಂಥದ್ದನ್ನು ಡೈಲಿ ನಾವು ಮೈನಿಂಗ್ ಮಾಡಬೇಕು. ಮೈನಿಂಗ್ ಮಾಡಿದರೆ ಆ ಮೈನಿಂಗ್ ಮಾಡಿರ್ತಕ್ಕಂಥದ್ದು ರಾ ಮೆಟೀರಿಯಲ್ ಇದ್ದಂಗೆ. ರಾ ಮೆಟೀರಿಯಲ್ ಅಂದರೆ ಒಂದು ಕಚ್ಚಾ ವಸ್ತುಗಳಿದ್ದಂಗೆ. ಆ ಕಚ್ಚಾ ವಸ್ತುಗಳಿಂದ ಫಿಲ್ಟ್ರ್ ಮಾಡಿ ಒರಿಜಿನಲ್ ಒಂದು ಗೋಲ್ಡ್ ಇಲ್ಲ ಒರಿಜಿನಲ್ ಕ್ರಿಪ್ಟೋವನ್ನು ನಾವು ಮಾಡಬೇಕಂದ್ರೆ ಅರ್ನ್ ಪರ್ ಅವರನ್ನು ನಾವು ಮಾಡಬೇಕಾಗ್ತದೆ. ಅದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ಅದು ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಬಾಟಲ್ ಬುಲ್ಸ್ ಕಾಯಿನ್ಸನ್ನು ನೀವು ತೆಗೆದುಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ. ನೀವು ಯಾರು ಟೆಲಿಗ್ರಾಮ್ ಇದೆ ಅವರೆಲ್ಲರೂ, ನೀವು ಟೆಲಿಗ್ರಾಮ್ ಇರ್ತಕ್ಕಂಥವ್ರು ನೀವು ಜಾಯ್ನ್ ಆಗಿ ನೀವು ಸಹಿತ ಬಾಟಲ್ ಬುಲ್ಸ್ ಕಾಯಿನ್ಸ್ ಅಥವಾ ಅಲ್ಟಿಮಾ ಕಾಯಿನ್ಸನ್ನು ನೀವು ಬೈ ಮಾಡ್ಬೋದು. ಇಲ್ಲಿ ಎರಡು ರೀತಿಯಲ್ಲಿ ಇದ್ದಾವೆ. ಬಾಟಲ್ ಬುಲ್ಸು ಹಳೇದು ಈಗಾಗಲೇ ಅದನ್ನು ಫ್ರೀಯಾಗಿ ಮೈನಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಈಗ ನೆಕ್ಸ್ಟು ಹೊಸದಾಗಿ ಅಲ್ಟಿಮಾ ಕಾಯಿನ್ ಅಂತೇಳಿ ಅದನ್ನು ಫ್ರೀಯಾಗಿ ಅರ್ನ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ, ಅಂದರೆ ಮೈನಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದಾನೆ. ಆ ಮೈನಿಂಗ್ ಮಾಡಿ ನಾವು ಅರ್ನ್ ಪರ್ ಅವರನ್ನು ಕಾಯಿನ್ನ ಮತ್ತೆ ಬೈ ಮಾಡಬೇಕಾಗ್ತದೆ. ಅದು ನಾನು ತೋರಿಸ್ತೇನೆ, ಎರಡು ರೀತಿಯಲ್ಲಿ ತೋರಿಸ್ತೇನೆ ನಿಮಗೆ. ನೀವು ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಈಗ ಬಾಟಲ್ ಬುಲ್ಸ್ ಮಾತ್ರ ನಾನು ಓಪನ್ ಮಾಡ್ತೇನೆ. ನೋಡಿ, ಇದು ಬಾಟಲ್ ಬುಲ್ಸ್ ಅಂತೇಳಿ, ಇದು ಬಾಟಲ್ ಬುಲ್ಸ್ ಲಿಂಕ್ ಇಲ್ಲಿದೆ ನೋಡಿ ಮೇಲೆ ಬಾಟಲ್ ಬುಲ್ಸ್ ಲಿಂಕು. ಈ ಬಾಟಲ್ ಬುಲ್ಸ್ ಲಿಂಕ್ ಅನ್ನೋದು ಈ ಕೆಳಗಡೆ ಪ್ಲೇ ಅನ್ನೋದು ಇರುತ್ತೆ. ಈ ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೇ ಮೇಲೆ ಕ್ಲಿಕ್ ಮಾಡಿದರೆ ಇದು ಬಾಟಲ್ ಬುಲ್ಸ್ ಓಪನ್ ಆಗ್ತದೆ. ಈಗ ನೋಡಿ, ಹೀಗೆ ಓಪನ್ ಆಗ್ತದೆ. ಈಗ ಇದು ನಮಗೆ ಕಚ್ಚಾ ವಸ್ತುಗಳು, ಅದು ಫ್ರೀಯಾಗಿ ನಾವು ಎಷ್ಟೆಷ್ಟು ಜನರನ್ನು ಸೇರಿಸ್ತಂತೆಲ್ಲ ನಮ್ಗೆ ಈ ಥರ ಕಾಯಿನನ್ನು ಕೊಟ್ಟಿರ್ತಾನೆ. ಇದನ್ನು ನಾವು ಕ್ಲೈಮ್ ಮಾಡ್ಕೋಬಹುದು. 18,574. ಓಕೆ, ನನ್ನ ಹತ್ರ ಟೋಟಲಾಗಿ ಇದೆ 14,56,700 ಇಷ್ಟು ಕಾಯಿನ್ ಇದ್ದಾವೆ. ನಮಗೆ ನಾವು ಟೋಟಲಾಗಿ ನೋಡಿ, ನನ್ನ ಫ್ರೆಂಡ್ಸು ನಾನು ಸೇರಿಸಿರೋದು ಟೋಟಲಾಗಿ ಎಷ್ಟು ಜನ ಸೇರಿದ್ದಾರೆ ಅಂದರೆ 98 ಜನ ಫ್ರೆಂಡ್ಸ್ ಲಿಸ್ಟ್ ಇದೆ ಇಲ್ಲಿ ನೋಡಿ. 98 ಜನ ಇದ್ದೇನೆ 100,000ಕ್ಕೆ. 98 ಜನದಲ್ಲಿ ನಾನು ಸೇರಿಸಿರೋದಕ್ಕೆ ನನಗೆ ಪ್ರತಿ ಈಗ ಇದು ಜಾಸ್ತಿ ಆಗುತ್ತೆ. ನನಗೆ ಈಗೇನು 18,000 ಅದೇನು ಈ ಕಾಯಿನ್ ಬಂದ್ವಾ, ಅದೇ ಥರ ಒಂದು ಗಂಟೆ ಆದಮೇಲೆ ಒಂದು 6 ಲಕ್ಷ ಅಂದಾಜು ಕಾಯಿನ್ ಜಾಸ್ತಿನೇ ಬರ್ತವೆ. ಅವು ಬಂದಿದ್ವೆಲ್ಲ ಕಚ್ಚಾ ವಸ್ತುಗಳಿದ್ದಂಗೆ, ಕಚ್ಚಾ ಮೆಟೀರಿಯಲ್ಸ್. ಓಕೆ, ಈಗ ನೋಡಿ ಅದನ್ನಾಯಿತು. ನಾವು ಮತ್ತೆ ಪ್ರತಿದಿನ ನಾವು ಜನರನ್ನ ರೆಫರಲ್ ಲಿಂಕನ್ನು ಇಲ್ಲಿದೆ ರೆಫರಲ್ ಲಿಂಕ್ ಕಳಿಸಿ ಇದು ಕಳಿಸಿ ಬೇರೆಯವ್ರಿಗೆ ಕಳಿಸ್ಬೋದು. ಓಕೆ, ಇದು ರೆಫರಲ್ ಲಿಂಕ್ ಕಳಿಸೋದು ನೋಡಿ, ಇಲ್ಲಿ ಕಾಪಿ ಆಯಿತು. ಓಕೆ, ಇನ್ವೈಟ್ ಫ್ರೆಂಡ್ಸ್ ಅಂತಿದೆ. ಓಕೆ, ನಾವು ನೆಕ್ಸ್ಟ್ ಬಂದು ಏರ್ ಡ್ರಾಪ್ಸ್ ಅಂತಿದೆ ನೋಡಿ, ಇಲ್ಲಿ ಏರ್ ಡ್ರಾಪ್ಸ್. ಇಲ್ಲಿ ಬಂದು ನಾವು ಯಾವ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ಹಾಕ್ಕೊಳ್ತೀವಿ ಆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿನ ವ್ಯಾಲೆಟ್ನ ಲಿಂಕನ್ನು, ಅಂದರೆ ರಿಸೀವಿಂಗ್ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಹಾಕಿ ಏರ್ ಡ್ರಾಪನ್ನು ಅಲ್ಲಿಗೆ ಕಳಿಸ್ಕೊಂಡು ನಾವು ಮಾರಾಟ ಮಾಡ್ಕೊಳ್ಬಹುದು. ಓಕೆ, ನನ್ನ ಹತ್ರ ಈಗ ಕಚ್ಚಾ ವಸ್ತುಗಳಂದರೆ ನಾವು ಪ್ರತಿದಿನ ಬರ್ತಕ್ಕಂಥ ಅರ್ನ್ ಪರ್ ಅವರ್ ಈ ಕಾಯಿನನ್ನು, ಬಾಟಲ್ ಬುಲ್ಸ್ ಕಾಯಿನನ್ನು ನಾನು ಅರ್ನ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಈಗ ನನ್ನ ಹತ್ರ ಎಷ್ಟಿದ್ದಾವೆ? 2,07,669 ಕಾಯಿನ್ಸು ಈಗಿದೆ, ಅರ್ನ್ ಪರ್ ಅವರ್ ಕಾಯಿನ್ಸು. ಓಕೆ, ನೋಡಿ ಇಲ್ಲಿ ನಾನು ಫ್ರೆಂಡ್ಸ್ ಇನ್ವೈಟ್ ಮಾಡೋದು ರೆಫರಲ್ ಲಿಂಕ್ ಸಹಿತ ನೀವು ಎಷ್ಟೆಷ್ಟು ಜನ ಕಳಿಸ್ತಾರೆ ಅಷ್ಟಷ್ಟು ನಿಮಗೆ ಟ್ಯಾಬ್ ಕ್ಲಿಕ್ ಮಾಡಿದರೆ ಅಷ್ಟೆಷ್ಟು ಕಾಯಿನ್ ಬರ್ತವೆ. ಮತ್ತು ಇಲ್ಲಿ ನಿಮಗೆ ವ್ಯಾಲೆಟ್ ಹಾಕ್ಕೊಳ್ಳೋದು ತೋರಿಸಿದ್ದೀನಿ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ. ನಾವು ಮತ್ತೆ ಪ್ರತಿದಿನ ನಮ್ಮ ಫ್ರೆಂಡ್ಸನ್ನು ನಾವು ಜಾಯಿನ್ ಮಾಡಿದ ಮೇಲೆ ಎಲ್ಲ ಪ್ರತಿಯೊಂದು ಟಾಸ್ಕ್ಗಳು ಇರ್ತಾವೆ ಇಲ್ಲಿ. ಓಕೆ, 10 ಜನನ ಸೇರಿಸಿದರೆ ಇಲ್ಲಿ ನೋಡಿ 5 ಜನ ಸೇರಿದ್ದಾರೆ ಈಗ ಸದ್ಯಕ್ಕೆ. 10 ಜನ ಆದಮೇಲೆ ಕ್ಲೈಮ್ ಮಾಡ್ಕೊಂಡಂಗಲ್ಲ ನಮಗೆ ಕಾಯಿನ್ 1 ಲಕ್ಷ ಕಾಯಿನ್ ಸಿಗ್ತವೆ. ಅಂದರೆ 10 ಲಕ್ಷ ಕಾಯಿನ್ ಸಿಗ್ತವೆ. 10 ಜನ ಸೇರಿಸಿದ್ರೆ 10 ಲಕ್ಷ ಕಾಯಿನ್ ನಮಗೆ ಇಲ್ಲಿ ಸಿಗ್ತವೆ. ಇಲ್ಲಿ 5 ಜನ ಆಗಿದ್ದಾರೆ, 10 ಲಕ್ಷ ಕಾಯಿನ್ ಸಿಗಬೇಕಂದ್ರೆ ಇನ್ನು 5 ಜನ ಆಗಬೇಕು.
ಅದು ಆದಮೇಲೆ ಪ್ರತಿದಿನ ನೀವು ಮಾಡಬೇಕಾಗಿರೋದು ಇದೆ, ಇದು ಒಂದು. ಓಕೆ, ಇಲ್ಲಿ 15 ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಪ್ರತಿದಿನ, ಓಕೆ, ನೀವು ಯಾವಾಗಾದರೂ ಮಾಡಿ, ರಾತ್ರಿ 12 ಗಂಟೆ ಒಳಗಡೆ ನೀವು ಯಾವಾಗಾದರೂ ಮಾಡಿ. ಇದರ ಆಲ್ರೆಡಿ ಇಲ್ಲಿರುತ್ತೆ, ಕ್ಲೈಮ್ ಮಾಡ್ಕೋಬೇಕು. 2-3 ಸಾರಿ ಕ್ಲಿಕ್ ಮಾಡಿದರೆ ಕಮ್ ಬ್ಯಾಕ್ ಟುಮಾರೋ ಅಂತ ಐತೆ. ನಾಳೆ ಮತ್ತೆ ನಂದು ಇದು 1.5 ಲಕ್ಷ ಇದು ಓಪನ್ ಆಗ್ತದೆ. 3 ಲಕ್ಷ, 50 ಲಕ್ಷ, ಅಲ್ಲ 50, 5 ಲಕ್ಷ, 6,50,000, 8 ಲಕ್ಷ, 10 ಲಕ್ಷ, ಈ ಥರ ಕಾಯಿನ್ಗಳು ಓಪನ್ ಆಗ್ತವೆ. ಇದನ್ನು ನಾವು ಕ್ಲೈಮ್ ಮಾಡ್ಕೋಬೇಕು. ಇಲ್ಲಿದೆ ಕ್ಲೈಮ್ ಅಂತ ಕೆಳಗಡೆ ಗ್ರೀನ್ ಕಲರ್ದಲ್ಲಿ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ತೆಗೆದುಕೋಬೇಕು. ಓಕೆ, ಮೇನಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲೆಲ್ಲ ಓಪನ್ ಆಗ್ತವೆ. ಇವೆಲ್ಲವು ಈಗೆಲ್ಲ ಇವು ಓಪನ್ ಆದವು ನೋಡಿ. ಇದಕ್ಕಿಂತ ಬಿಫೋರ್ ನಾನು ಹೇಳ್ತೇನೆ. ಹೋಮ್ನಲ್ಲಿ ಬಂದು ನಾವು ಇನ್ನೂ ಒಂದು ಇಲ್ಲಿ ಟೋಟಲಾಗಿ ನನಗೆ ಒಂದು ಸರಿ ಕ್ಲಿಕ್ ಮಾಡಿದರೆ 7 ಕಾಯಿನ್ ಬರ್ತವೆ ನೋಡಿ. 7 ಬರ್ತದೆ ನೋಡಿ. ಒಂದು ಸರಿ ಕ್ಲಿಕ್ ಮಾಡಿ 7 ಕಾಯಿನ್ ಬರ್ತದವೆ. ಅದೇ ಥರ ನಾವು ಎಷ್ಟೆಷ್ಟು ಜನರನ್ನ ಸೇರಿಸಿದರೆ 1, 2, 3, 4, 5, 6, 7 ಕಾಯಿನ್ ತನಕ ನನಗೆ ಬಂದಿದ್ದಾವೆ. 15 ಕಾಯಿನ್ ತನಕ ಬರುತ್ತೆ. 1000 ಜನ ತನಕ ಸೇರಿಸಿ 15 ಹಿಂಗೆ ಕ್ಲಿಕ್ ಮಾಡಿದರೆ 15 ಕಾಯಿನ್ ಬಂದುಬಿಡ್ತವೆ ನೋಡಿ. ಇಲ್ಲಿ ಇದರಲ್ಲಿ ಈ ಟೋಟಲ್ ಕಾಯಿನ್ 14,69,000 ಅದರಲ್ಲಿ ಕಾಯಿನಿಗೆ ಆ್ಯಡ್ ಆಗ್ತವೆ. ಇಲ್ಲಿ ಟೋಟಲಾಗಿ ಒಂದೊಂದು ಗಂಟೆಗೊಮ್ಮೆ 1,000 ಕಾಯಿನ್ ಫ್ರೀಯಾಗಿ ಕೊಡ್ತಾನೆ. ಹಿಂಗೆ ಕ್ಲಿಕ್ ಮಾಡಿ ತೆಗೆದುಕೋಬೋದು. ಇಲ್ಲಿ ಕಚ್ಚಾ ವಸ್ತುಗಳು ಅಂತ ನಾನು ಹೇಳ್ತೀನಿ. ಇದನ್ನು ಕಚ್ಚಾ ಮೆಟೀರಿಯಲ್ ಇದ್ದಂಗೆ ಕಚ್ಚಾ ವಸ್ತುಗಳು. ಓಕೆ, ಈಗ ನೋಡಿ ಇಲ್ಲಿ 16,59 ಕಾಯಿನ್ ಇದ್ದಾವೆ. 4,000 ಕಾಯಿನ್ಸ್ ಅಂತ ಬರ್ತವೆ. ಈಗ ನೋಡಿ ನಾನು 4 ಬೆರಳನ್ನು ಯೂಸ್ ಮಾಡಿ 7 ಕಾಯಿನ್ ತೆಗೆದುಕೊಳ್ತೇನೆ ನೋಡಿ. ಹೀಗೆ ಇಲ್ಲಿ ಕಡಿಮೆ ಆಗ್ತದೆ. 1630, 36 ಇದೆ, 39 ನೋಡಿ. ಈಗ ಹೀಗೆ ಕ್ಲಿಕ್ ಮಾಡಿ ನಾನು ತೆಗೆದುಕೊಳ್ತೇನೆ. ಪ್ರತಿದಿನ ನಾವು ಇದೇ ಥರ ಪ್ರತಿದಿನ ಇಲ್ಲ, ಪ್ರತಿ ಗಂಟೆಗೊಮ್ಮೆ ನೀವು ತೆಗೆದುಕೊಳ್ಬೇಕು ನೋಡಿ. ನಾನು ಇಲ್ಲಿ ಮೈನಸ್ ಆಗ್ತಾ ಇದೆ ನೋಡಿ. ಮೇಲೆ ಎನರ್ಜಿ ಅಂತಿದ್ದೇನೆ, ಇದರಲ್ಲಿ ಮೈನಸ್ ಆಗ್ತಿದೆ. ಇಲ್ಲಿ ನೋಡಿ ಈ ಥರ ಕ್ಲಿಕ್ ಮಾಡಿ ನಾನು 4 ಬೆರಳನ್ನು ಯೂಸ್ ಮಾಡಿ ಈ ಥರ ನಾನು ಎನರ್ಜಿಯನ್ನು ತೆಗೆದುಕೊಳ್ತೇನೆ ನೋಡಿ. ಎಲ್ಲ ಖಾಲಿ ಮಾಡಿದೆ, ಖಾಲಿ ಆಯಿತು. ಖಾಲಿ ಆದಮೇಲೆ ಈಗ 14,000 ಕಚ್ಚಾ ಇಲ್ಲಿದೆ. ನಾನು ಇಲ್ಲಿ ಅರ್ನ್ ಪರ್ ಅವರನ್ನು ನಾನು ಜಾಸ್ತಿ ಮಾಡ್ಕೋಬೇಕು. ಈ ಕಾಯಿನನ್ನು ಜಾಸ್ತಿ ಮಾಡಿಕೊಂಡ್ರೆ ಮಾತ್ರ ಈ ಕಾಯಿನನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ವ್ಯಾಲೆಟಿಗೆ ಹಾಕ್ಕೊಳ್ಳೋಕ್ಕೆ ಬರ್ತದೆ. ಇವೇ ನಮಗೆ ವ್ಯಾಲ್ಯೂ ಇದ್ದಂಗೆ. ಓಕೆ, ಇದು ಒರಿಜಿನಲ್ ಕ್ರಿಪ್ಟೋ ಕಾಯಿನ್, ಒರಿಜಿನಲ್ ಬಾಟಲ್ ಬುಲ್ಸ್ ಅಂತೇಳಿ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಏನೋ ಗೂಗಲಲ್ಲಿ ಸರ್ಚ್ ಮಾಡಿದರೆ ಬಾಟಲ್ ಬುಲ್ಸ್ ಕಾಯಿನ್ಸ್ ಅನ್ನೋದು ಈಗ ಒರಿಜಿನಲ್ ಇದು. ಈಗ ನೆಕ್ಸ್ಟು ಅಲ್ಟಿಮಾ ಕಾಯಿನ್ಸ್ ಅಂತ ಇವನೇ ಕೊಟ್ಟಿದ್ದಾನೆ. ಬಾಟಲ್ ಬುಲ್ಸ್ ಕಂಪ್ನಿದವನೇ ಫ್ರೀಯಾಗಿ ಕೊಟ್ಟಿದ್ದಾನೆ. ಅದೇ ಒಂದು ಟೆಲಿಗ್ರಾಮ್ ಯಾರ್ಯಾರು ಇದೆಯೋ ಅದೇ ಟೆಲಿಗ್ರಾಮ್ ಕೆಳಗಡೆ ಲಿಂಕ್ ಸಹಿತ ಬರುತ್ತೆ. ಓಕೆ, ನಿಮ್ಗೆ 2 ಲಿಂಕನ್ನು ನಾನು ರೆಫರಲ್ ಲಿಂಕನ್ನು ನನ್ನ ವೀಡಿಯೋ ಕೆಳಗಡೆ ನಾನು ಕೊಟ್ಟಿರ್ತೇನೆ. ಬಾಟಲ್ ಬುಲ್ಸು ಪ್ಲಸ್ ಅಲ್ಟಿಮಾ ನೀವು ಕಾಯಿನನ್ನು 2 ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅದನ್ನು ಪ್ರತಿದಿನ ನೀವು ಪ್ರತಿದಿನ ಅಲ್ಲ, ಪ್ರತಿ ಗಂಟೆಗೊಮ್ಮೆ ನೀವು ಮೈನಿಂಗನ್ನು ಮಾಡ್ಕೋಬೋದು. ಅಗಿದು ನಿಮ್ಮ ಮೈನಿಂಗನ್ನು ನೀವು ಜಾಸ್ತಿ ಕಚ್ಚಾ ವಸ್ತುಗಳನ್ನು ಜಾಸ್ತಿ ಮಾಡಿಕೊಂಡು ಇಲ್ಲಿ ಅರ್ನ್ ಪರ್ ಅವರ್ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನೋಡಿ ಅರ್ನ್ ಪರ್ ಅವರು 2,07,670 ಎಷ್ಟು ಕಾಯಿನ್ ಇದೆ ನೋಡಿ. ಇಲ್ಲಿ ಎಷ್ಟಂತ ತೋರಿಸ್ತೇನೆ ಅದನ್ನು. 2,07,669 ಕಾಯಿನ್ ಇದೆ. ಓಕೆ, ಈಗ ನೋಡಿ ಮೈನ್ ಅಂತ ಇದೆ ನೋಡಿ ಕೆಳಗಡೆ. ಈ ಮೈನ್ ಮೇಲೆ ಕ್ಲಿಕ್ ಮಾಡಬೇಕು. ಇವು ಓಪನ್ ಆಗಬೇಕು ಇವೆಲ್ಲ. ಓಕೆ, ಇಲ್ಲಿ ಟೆಕ್ನಾಲಜಿ, ಲೈಫ್ ಸ್ಟೈಲು, ಬಿಸ್ನೆಸ್ಸು, ಜಿಯೋ. ಓಕೆ, ಇವು ಓಪನ್ ಆಗಬೇಕು. ಇದು ಓಪನ್ ಆಗುತ್ತೆ ನೋಡಿ. ಈಗ ಓಪನ್ ಆದ ತಕ್ಷಣ ಮತ್ತೆ ನಾವು ಅರ್ನ್ ಪರ್ ಅವರನ್ನು ಜಾಸ್ತಿ ಮಾಡ್ಕೋಬೇಕು ನೋಡಿ. ಇಲ್ಲಿ ಅರ್ನ್ ಪರ್ ಅವರ್ ನಾವು ಇಲ್ಲಿ ನೋಡಿ 2,07,669 ಇದ್ದಾವೆ. ನಾನು ಇಲ್ಲಿ ಮೈನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಮೈನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಓಪನ್ ಆಗಬೇಕು ನೋಡಿ. ಓಪನ್ ಆಗಿದೆ, ಇದೆಲ್ಲವುದು ಓಪನ್ ಆಗಿದೆ. ಯೂಟ್ಯೂಬ್ನಲ್ಲಿ ನಾವು ಚೆಕ್ ಮಾಡಬೇಕು ಯಾವ ಜಾಸ್ತಿ ಕಾಯಿನ್ ನಮಗೆ ಸಿಗ್ತಾವಂತೇಳಿ. ಇವೆಲ್ಲವು ಈ ಥರ ಓಪನ್ ಆಗಿದ್ದಾವೆ ಅಂದರೆ ಇವೆಲ್ಲ ಈ ಥರ ಬ್ರೈಟ್ನೆಸ್ ಇದೆ ಅಂದರೆ ಓಪನ್ ಆಗಿಲ್ಲ ಅಂತ ಲೆಕ್ಕ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದರೆ 778 ಕಾಯಿನ್ ಸಿಗ್ತವೆ. 13,80,874 ಕಾಯಿನ್ಗೆ ಬರೀ 974 ಕಾಯಿನ್ ಸಿಗ್ತವೆ. ಇದು ಬೈ ಅದು ಮಾಡ್ಬೋದು. ನೀವು ಇನ್ನು ಜಾಸ್ತಿ ಯಾವ ಕಾಯಿನ್ ಬರ್ತಾವೆ ಅಂತ ಚೆಕ್ ಮಾಡಬೇಕು. 978 ನೋಡಿ, ಇದು 1034 ಕಾಯಿನ್ ಸಿಗ್ತವೆ. 14,11,624ಕ್ಕೆ. ಓಕೆ, ಇದೇ ಥರ ಚೆಕ್ ಮಾಡಬೇಕು ನೋಡಿ. 570
308, ಇದು 888, 858, 857, 750, 435, 742, 873 ನೋಡಿ, 560, 750, 162, 255. ಇವು ಇನ್ನೂ ಓಪನ್ ಆಗಿಲ್ಲ, ನೆಕ್ಸ್ಟು ಓಪನ್ ಆಗ್ತಿರ್ತವೆ. ಓಕೆ, ನಮಗೆಲ್ಲ ನೆಕ್ಸ್ಟು ಇದು ಮತ್ತು ಯಾವ ಜಾಸ್ತಿ ಇದ್ದಾವೆ ನೋಡಿ, 716, 303 ಎಲ್ಲವುದು ನೀವು ಚೆಕ್ ಮಾಡಬೇಕು. ಇವೆಲ್ಲ ಚೆಕ್ ಮಾಡಬೇಕು ನೋಡಿ. ನಮಗೆ ಜಾಸ್ತಿ ಇರೋದು ಯಾವುದಪ್ಪ ಅಂತ ಹೇಳಿದ್ರೆ, ನಾನು ಏನು ಹೇಳಿದೆ, 1000 ಫಸ್ಟ್ನೇ ಟೆಕ್ನಾಲಜಿ ಫಸ್ಟ್ನೇದರಲ್ಲಿ ನೋಡಿ 1034 ಅಲ್ವ, 1034. ಇದನ್ನ ಬೈ ಮಾಡ್ತೀನಿ. ಇಲ್ಲಿ ಬೈ ಅಂತಿದ್ದೇನೆ, ಬೈ ಮಾಡ್ತೀನಿ ನೋಡಿ. ಪ್ರೊಸೆಸಿಂಗ್ ಇದೆ, ಬೈ ಮಾಡಬೇಕು. ಓಕೆ, ಇದು ಬೈ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ಕರೆಕ್ಟಾಗಿ ನಾನು ಹೇಳ್ತಿದ್ದೇನೆ. ನೀವು ಈ ಥರನೇ ಮಾಡಿ ಹುಡುಕಿ ಮಾಡಬೇಕು. ಹುಡುಕಿ ನಿಮಗೆ ಜಾಸ್ತಿ ಅರ್ನ್ ಪರ್ ಅವರ್ ಕಾಯಿನ್ ಯಾವ ಸಿಗುತ್ತೋ ಅದನ್ನೇ ನೀವು ಬೈ ಮಾಡಿದರೆ ಒಳ್ಳೆಯದು. ಕಡಿಮೆ ಕಾಯಿನ್ ಸಿಗ್ತಕ್ಕಂಥದ್ದು ಮಾಡಬಾರ್ದು ನೋಡಿ. ಬೈ ಆಯ್ತಲ್ವಾ? ಬೈ ಆದ ತಕ್ಷಣ ಈಗ ನಮ್ಮ ಕಾಯಿನು ಜಾಸ್ತಿ ಆಗಿದೆಯಲ್ಲ ನೋಡ್ಕೊಳ್ಳಿ ನೀವೇ. ಈಗ ನೋಡಿ, ಇಲ್ಲಿ 2 ಡ್ರಾಪ್ ಮೇಲೆ ಕ್ಲಿಕ್ ಮಾಡ್ತೇನೆ. 8,07,669 ಕಾಯಿನ್ ಇತ್ತು, ಹೌದಾ? 8,07,669 ಕಾಯಿನ್ ಇತ್ತು. ಈಗ 8,08,703 ಕಾಯಿನ್ ಆಗಿದೆ. 1003 ಕಾಯಿನು ನಮಗೆ ಆ್ಯಡ್ ಆಯಿತು. ಈ ಕಾಯಿನನ್ನು ನಾವು ಈ ಕಾಯಿನನ್ನು ನಾವು ಎಕ್ಸ್ಚೇಂಜ್ಗೆ, ಬಾಟಲ್ ಬುಲ್ಸ್ ಕಾಯಿನನ್ನು ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ಲು ಒಂದು ವ್ಯಾಲೆಟ್ಗೆ ಎಕ್ಸ್ಚೇಂಜ್ಗೆ ಹಾಕ್ಕೊಳ್ಬಹುದು. ಅದು ಹಾಕ್ಕೊಳ್ತಕ್ಕಂಥ ವೀಡಿಯೋಗಳು ಸಹಿತ ಈ ಒಂದು ವೀಡಿಯೋದಲ್ಲಿನೇ ಈ ಯೂಟ್ಯೂಬ್ ಚಾನಲ್ದಲ್ಲೇ ಹಾಕಿದ್ದೀನಿ, ನೀವು ಚೆಕ್ ಮಾಡಿ ನೋಡಬಹುದು. ಓಕೆ, ಇದು ಆಯಿತು. ಇದನ್ನು ನಾವು ಏನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸಿಟ್ ಇದೇ ಥರ ಜಸ್ಟು ನೀವೇನು ಮಾಡೋದಿಲ್ಲ. ನೀವು ಪ್ರತಿದಿನ ಬಂದಿರತಕ್ಕಂಥ ನೀವು ಯಾರಾದರೂ ಏನೋ ಟಾಸ್ಕ್ ಬಂದಿದ್ರೆ ಫ್ರೀ ಆಗಿಲ್ಲ ಅರ್ನ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ಗೆ, ಟ್ವಿಟ್ಟರ್ಗೆ ಮತ್ತು ಫೇಸ್ಬುಕ್ಕಿಗೆ ಜಾಯ್ನ್ ಆಗಿ. ಇಲ್ಲಿ ಅರ್ನಲ್ಲಿರುತ್ತೆ ಫ್ರೆಂಡ್ಸ್ನಲ್ಲಿ. ಇಲ್ಲಿ ಟಾಸ್ಕ್ ಫ್ರೆಂಡ್ಸ್ನಲ್ಲಿ ಏನಾಯ್ತು ಅಂದರೆ ನೀವು ಇದನ್ನು ನೋಡ್ಕೊಳ್ಳಿ. ಪ್ರತಿಯೊಂದು ಏನಾದರೂ ಇತ್ತಂದರೂ ಚೆನ್ನಾಗಿ ಇದು ಫ್ರೀಯಾಗಿ ಕೊಡ್ತಕ್ಕಂಥದ್ದು, ಯಾರೂ ಬಿಡಬೇಡಿ. ನೆಕ್ಸ್ಟ್ ನಾನು ಅಲ್ಟಿಮಾ ಕಾಯಿನನ್ನು ನಾನು ಹೇಗೆ ಇದು ಮಾಡ್ಕೊಳ್ಳೋದು ಅನ್ನೋದು ಸಹಿತ ತೋರಿಸ್ತೇನೆ ನೋಡಿ. ಇದು ನಾನು ಎಕ್ಸಿಟ್ ಆಗ್ತೀನಿ, ಇದಕ್ಕೆ ಎಕ್ಸಿಟ್ ಆಗಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಅಲ್ಟಿಮಾ ಕಾಯಿನ್ಗೆ ಸಹಿತ ನಾವು ಹೇಗೆ ನಾವು ಕಚ್ಚಾ ವಸ್ತುಗಳನ್ನಾಗಲಿ ಅಂದರೆ ಅಲ್ಟಿಮಾ ಕಾಯಿನನ್ನು ನಾವು ಹೇಗೆ ಮೈನಿಂಗ್ ಮಾಡ್ಬೋದು ಅನ್ನೋದು ಕುರಿತು ನಾನು ತೋರಿಸ್ತೇನೆ. ನೆಕ್ಸ್ಟು ನಾವು ಬಾಟಲ್ ಬುಲ್ಸ್ ಆದಮೇಲೆ ಅಲ್ಟಿಮಾ ಕಾಯಿನ್ ಸಹಿತ ಮೈನಿಂಗ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು 2 ಲಿಂಕ್ಗಳನ್ನು ನಾನು ಯೂಟ್ಯೂಬ್ದಲ್ಲೇ ಕೊಟ್ಟಿರ್ತೇನೆ. ನೀವು ಜಾಯ್ನ್ ಆಗಿ, ಅದು ಬೇರೆ ಅದನ್ನು ಎರಡೂ ನೀವು ಪ್ರತಿದಿನ ಮೈನಿಂಗ್ ಮಾಡಿ ಅರ್ನ್ ಪರ್ ಅವರ್ ಕಾಯಿನನ್ನು ಜಾಸ್ತಿ ಮಾಡ್ಕೊಳ್ಬಹುದು. ಈಗ ಅದರಲ್ಲೇ ನಾನು ಈಗೇನು ಓಪನ್ ಮಾಡಿದೆ ಅಲ್ವಾ ಬಾಟಲ್ ಬುಲ್ಸು, ಅದರಲ್ಲೇ ಇರುತ್ತೆ. ಈಗ ನೋಡಿ, ಇದು ಬಾಟಲ್ ಬುಲ್ಸು ಲಿಂಕ್. ಓಕೆ, ಈಗ ನೋಡಿ ಲಾಸ್ಟಿಗೆ ಬಂದರೆ, ಇಲ್ಲಾಂದರೆ ನಿಮಗೆ 2 ಲಿಂಕ್ ಕ್ರಿಯೇಟ್ ಆಗಿರ್ತವೆ. 2 ಟೆಲಿಗ್ರಾಮ್ದಲ್ಲಿ ಎರಡು ಓಪನ್ ಆಗಿರ್ತವೆ. ಇದು ನೋಡಿ, ಇದು ಅಲ್ಟಿಮಾ ನೋಡಿ, ಅಲ್ಟಿಮಾ ಬುಲ್ಸ್ ಅಂತಿದ್ದೇನೆ, ಅಲ್ಟಿಮಾ ಬುಲ್ಸ್ ಅಂತೇಳಿದ್ದೇನೆ. ದಿ ಲೀಡರ್ಸ್ ಪಾತ್ ಈಸ್ ಎ ಚಾಯ್ಸ್. ಓಕೆ, ಇಲ್ಲಿ ಲಿಂಕ್ ಕೆಳಗಡೆ ಪ್ಲೇ ಅಂತ ಇರ್ತವೆ. ಈ ಪ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಓಪನ್ ಆಗುತ್ತೆ. ಇದು ಅಲ್ಟಿಮಾ ಕಾಯಿನನ್ನು ನಾನು ಮೈನಿಂಗ್ ಮಾಡೋದು ಹೇಗೆ ಅನ್ನೋದು ಕುರಿತು ತೋರಿಸ್ತೇನೆ. ನೀವು ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿರ್ತಕ್ಕಂಥವ್ರು ನಾನು ಈ ಲಿಂಕನ್ನು ಕಳಿಸಿರ್ತೇನೆ. ಟೆಲಿಗ್ರಾಮ್ ಇದ್ದರೆ ಮಾತ್ರ. ಅದಕ್ಕಾಗಿ ಯಾರು ಟೆಲಿಗ್ರಾಮ್ ಇಲ್ಲ, ಟೆಲಿಗ್ರಾಮನ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು ಜಾಸ್ತಿ ಜನರನ್ನ ನೀವು ಸೇರಿಸ್ಕೊಂಡಂಗಿಲ್ಲ. ಫ್ರೀಯಾಗಿ ಯಾರಿಗಾಗಲಿ ಸುಮ್ಮನೆ ಜಸ್ಟು ಅವ್ರದ್ದು ಯಾರ್ದೋ ನಿಮ್ಮ ಫ್ರೆಂಡ್ಸ್ದು, ನಿಮ್ಮ ಮನೆಗಳವ್ರದ್ದು ಯಾರ್ದಾರು ಮೊಬೈಲ್ಸ್ ಇದ್ದರೆ ಜಸ್ಟ್ ಟೆಲಿಗ್ರಾಮಿಗೆ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಈ ಲಿಂಕನ್ನು ಜಾಯ್ನ್ ಆಗಿ ನೀವು ಅವ್ರದ್ದು ಬೇಕಾದ್ರೆ ಡೆಲೀಟ್ ಮಾಡಿ ಕೊಟ್ಬಿಡಿ. ಏನು ಪ್ರಾಬ್ಲಮ್ ಏನಿಲ್ಲ, ಆಯಿತಾ? ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಬೇಕಾದರೆ ನೀವು ಡೆಲೀಟ್ ಮಾಡಿ ಕೊಡ್ಬೋದು. ಓಕೆ, ಆ ಥರನೂ ಮಾಡಿ. ಸುಮ್ಮನೆ ಜಾಸ್ತಿ ಜನರು ಸೇರಿದ್ರೆ ಜಾಸ್ತಿ ನಿಮಗೆ ಅರ್ನ್ ಪರ್ ಅವರ್ ಇದು ಏನು ಮೈನಿಂಗ್ ಮಾಡಲಿಕ್ಕೆ ಜಾಸ್ತಿ ಬರ್ತವೆ. ಅರ್ನ್ ಪರ್ ಅವರ್ಸ್ ಜಾಸ್ತಿ ಸಿಗ್ತವೆ. ನೀವು ಬೇಗ
ನಿಮಗೆ ಇದು ಯಾವುದು ಇಂಟರ್ನ್ಯಾಷನಲ್ ವ್ಯಾಲೆಟ್ಗೆ ಆಗಲಿ ಎಕ್ಸ್ಚೇಂಜ್ಗೆ ಆಗಲಿ ಹಾಕ್ಕೊಳ್ಳೋಕ್ಕೆ ಬರ್ತದೆ. ನೋಡಿ ಹೀಗೆ ಓಪನ್ ಆಗುತ್ತೆ ಅಲ್ಟಿಮಾ ಬುಲ್ಸ್ ಕಾಯಿನ್ಸ್. ಈ ಅಲ್ಟಿಮಾ ಬುಲ್ಸ್ ಕಾಯಿನ್ಸನ್ನು ನಾವು ಇಲ್ಲಿ ಮೇಲೆ ನೋಡಿ ಎನರ್ಜಿ ಬಂದು 1000 ಕಾಯಿನಿಗೆ 305 ಕಾಯಿನ್ ಬಂದಿದ್ದಾವೆ. ಓಕೆ, ನಾವು ಬಂದಿರತಕ್ಕಂಥ ಕಾಯಿನನ್ನು ಈಗ ಸದ್ಯಕ್ಕೆ ನಾವು ಮೈನಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಮೈನಿಂಗ್ ಮಾಡಿ ಇಟ್ಕೊಂಡ್ಮೇಲೆ ಮತ್ತೆ ಅರ್ನ್ ಪರ್ ಅವರ್ ಕಾಯಿನ್ ಜಾಸ್ತಿ ಮಾಡ್ಕೋಬೇಕಂದ್ರೆ ನೋಡಿ ಕೆಳಗಡೆ ನಾನು ಹೇಳ್ಬಿಡ್ತೀನಿ, ಹೋಮ್ನಲ್ಲಿದ್ದೀನಿ. ನೆಕ್ಸ್ಟ್ ಮೈನಿಂಗ್ ಮಾಡೋದು ಹೇಗೆ ಅನ್ನೋದು ಇಲ್ಲಿ 25,000 ಈಗ 1000 ಕಾಯಿನು ನಾನು ಈಗಾಗಲೇ ಮೈನಿಂಗ್ ಮಾಡಿದ್ದೀನಿ. 1000 ಕಾಯಿನು ಬ್ರಾಂಜಿನಲ್ಲಿ ಇದ್ದೀನಿ. ಸಿಲ್ವರ್ಗೆ ಬರಬೇಕಂದ್ರೆ 2000 ಕಾಯಿನು ನನಗೆ ಅರ್ನ್ ಪರ್ ಅವರ್ ಕಾಯಿನ್ ಜಾಸ್ತಿ ಬರಬೇಕಂದ್ರೆ ಇಲ್ಲಿ ನನ್ನಲ್ಲಿ 25,000 ಕಾಯಿನು ಮೈನಿಂಗ್ ಮಾಡಿ ಇಟ್ಕೊಂಡ್ರೆ ಇದನ್ನು ನಾವು ಬೈ ಮಾಡೋಕ್ಕೆ ಬರುತ್ತೆ. ಓಕೆ, ಫಸ್ಟ್ನೇದು ಮಾತ್ರ ನಾನು ಬೈ ಮಾಡಿದ್ದೀನಿ. ಓಕೆ, ಹೀಗೆ ನಾವು ಎಷ್ಟೆಷ್ಟು ಕಾಯಿನನ್ನು ನಾವು ಮೈನಿಂಗ್ ಮಾಡ್ತೀವಿ ಅಷ್ಟೆಷ್ಟು ಕಾಯಿನನ್ನು ನಾವಿಲ್ಲಿ ಬೈ ಮಾಡ್ಕೊತ ಹೋಗಬೇಕು. ಈಗ ನೆಕ್ಸ್ಟ್ 25,000 ಕಾಯಿನು, 1,50,000 ಕಾಯಿನು, ಅಂದರೆ 25,000 ಕಾಯಿನ್ ಇದ್ದರೆ 2,000 ಕಾಯಿನ್ ಬರ್ತವೆ. 1.5 ಲಕ್ಷ ಕಾಯಿನ್ ಇದ್ದರೆ 3,500 ಕಾಯಿನ್ ಬರ್ತವೆ. ಓಕೆ, ಇಲ್ಲಿ ಕನಿಷ್ಠ 6 ಜನರನ್ನು ನಾವು ಫ್ರೆಂಡ್ಸನ್ನು ಸೇರಿಸಿರಲೇಬೇಕು. ಓಕೆ, ಇಲ್ಲಿ ಪ್ಲಾಟಿನಮ್ಗೆ 5,100 ಕಾಯಿನ್ ಬರ್ತವೆ. ನೋಡಿ ಇಲ್ಲಿ 9 ಫ್ರೆಂಡ್ಸನ್ನು ಸೇರಿಸಿದರೆ 6,800 ಕಾಯಿನ್ ಬರ್ತವೆ. ಈಗ ಇನ್ವೈಟ್ 15 ಫ್ರೆಂಡ್ಸ್ ಸೇರಿಸಿದ್ರೆ 8,500 ಇದು ಬರ್ತವೆ. ಹೀಗೆ ನಮಗೆ ಫ್ರೆಂಡ್ಸನ್ನು ಸೇರಿಸ್ಕೊತ ಹೋದಂಗೆಲ್ಲ ನಾವು ಮೈನಿಂಗ್ ಮಾಡಿದರೆ ನಮಗೆ ಈ ಥರ ಕಾಯಿನ್ಸನ್ನ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ಯಾರು ಯಾವುದೇ ರೀತಿಯಲ್ಲಿ ₹1 ದುಡ್ಡು ಕಳ್ಕೊಳೋದು ಏನಿರೋದಿಲ್ಲ. ಓಕೆ, ಅರ್ನಲ್ಲಿ ನೋಡಿ ಏನಾದರೂ ಕಂಪ್ಲೀಟ್ ಆಗಿರೋ ಟಾಸ್ಕ್ಗಳು ಇಲ್ಲಿ ಯೂಟ್ಯೂಬ್ ಇರುತ್ತೆ, ಟೆಲಿಗ್ರಾಮ್ ಇರುತ್ತೆ, ಟ್ವಿಟ್ಟರ್ ಇರುತ್ತೆ, ಇದು ಯಾವುದು ಇನ್ಸ್ಟಾಗ್ರಾಮ್ ಇರುತ್ತೆ. ಈ 4 ಔಟ್ರಕ್ಕೂ ಅದ್ರ ಮೇಲೆ ಕ್ಲಿಕ್ ಮಾಡಿ 1 ತಾಸು ಆದಮೇಲೆ ಮತ್ತೆ ನೋಡಿ ಎಲ್ಲ ಔಟ್ರಕ್ಕೂ ಕ್ಲಿಕ್ ಮಾಡ್ಕೊಂಬಿಡಿ. 1 ತಾಸು ಆದಮೇಲೆ ಮತ್ತೆ ಇವೆಲ್ಲ ಟಿಕ್ ಆಗಿರ್ತವೆ. ಇದ್ರದ್ದು ಒಂದಿಷ್ಟು ನಾವು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದು ಫ್ರೆಂಡ್ಸ್ ರೆಫರಲ್ ಲಿಂಕು ನಿಮ್ಗೆ ಇಲ್ಲೇ ಸಿಗ್ತದೆ. ನೋಡಿ ರೆಫರಲ್ ಲಿಂಕ್ ಅಂತ ಇಲ್ಲಿ ಕಾಪಿ ಮಾಡಿಕೊಂಡು ನಾವು ನೋಡಿ ನನ್ನ ಕೆಳಗಡೆ ಫ್ರೆಂಡ್ಸು ಈಗಾಗಲೇ 5 ಜನ ಸೇರಿದ್ದಾರೆ. ಓಕೆ, ನೋಡಿ ಇದೇ ಥರ ಏರ್ ಡ್ರಾಪು ನಾವು ನೆಕ್ಸ್ಟು ಮತ್ತೆ ಏನಾದರೂ ಕಂಪ್ನಿದವನು ನಾವು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜಿಗೆ ವ್ಯಾಲೆಟ್ಗೆ ಹಾಕ್ಕೊಳಕ್ಕೆ ಬಿಟ್ಟಾಗಿ ಇಲ್ಲಿ ಕೊಡ್ತಾನೆ. ಪ್ರತಿಯೊಂದು ಒರಿಜಿನಲ್ ಕ್ರಿಪ್ಟೋ ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ಈಗಾಗಲೇ ನಾವು ಎಕ್ಸ್ಚೇಂಜಿಗೆ ಹಾಕ್ಕೊಂಡಿದ್ದೀವಿ. ಕಾಯಿನನ್ನು ಎಕ್ಸ್ಚೇಂಜಿಗೆ ಹಾಕಿಕೊಂಡಿದ್ದೀವಿ. ನಾನು ಅದನ್ನು ತೋರಿಸ್ತೇನೆ. ಓಕೆ, ಈಗ ನೋಡಿ 307 ಕಾಯಿನ್ ಇದ್ದಾವೆ. ನಾನು ಹೇಗೆ ಅರ್ನ್ ಮಾಡ್ತಾ ಇದ್ದೀನಿ ಅಂತೇಳಿ ಈಗ ಇದು ಅಲ್ಟಿಮಾ ಬುಲ್ಸ್ ಕಾಯಿನ್ಸ್. ಈಗ ಟ್ಯಾಬ್ಗೆ ಇಲ್ಲಿ 15 ಒಂದು ಕ್ಲಿಕ್ಕಿಗೆ 15 ಕಾಯಿನ್ಸ್ ಅಂತ ತೆಗೆದುಕೊಳ್ಬೋದು. ಬಟ್ ಅಷ್ಟು ಜನ ಸೇರಿಲ್ಲ. ಬಟ್ ನನಗೆ ಕಂಪ್ನಿದವನು ಒಂದು ಟ್ಯಾಬ್ಗೆ ಒಂದೇ ಕಾಯಿನ್ ಕೊಡ್ತಾನೆ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ ರ್ಯಾಂಕ್ ನಮಗೆ ಅರ್ನ್ ಪರ್ ಟ್ಯಾಬ್ ಒಂದೇ ಕಾಯಿನು ನೋಡಿ. ಹೀಗೆ 305 ಕಾಯಿನ್ನ ನಾನು ತೆಗೆದುಕೊಳ್ತೇನೆ. ಈಗ ನೋಡಿ ಇಲ್ಲಿ ಕಡಿಮೆ ಆಗ್ತಿದೆ ನೋಡಿ 280 ಕಾಯಿನ್ ಇದಾವೆ ನೋಡಿ. ಇಷ್ಟು ಕಾಯಿನನ್ನು ನಾವು ಬೈ ಮಾಡ್ಕೋಬೇಕು. ಇದನ್ನು ಬೈ ಮಾಡಿ 25,000 ಕಾಯಿನ್ ಆದಮೇಲೆ ನಾವು ಎನರ್ಜಿಯನ್ನು ಜಾಸ್ತಿ ಮಾಡ್ಕೋಬಹುದು. ಎಲ್ಲಿ ನಾನು ತೋರಿಸಿದಲ್ವ ಮೈನ್ನಲ್ಲಿ, ಇಲ್ಲಿ ನೋಡಿ ಮೈನಿಂಗ್ನಲ್ಲಿ ಬಂದು 25,000 ಕಾಯಿನ್ ಆದರೆ ಇಲ್ಲಿ ಕ್ಲಿಕ್ ಮಾಡಿ ಬೈ ಮಾಡಿದರೆ 2,000 ಕಾಯಿನು ನಮಗೆ ಎನರ್ಜಿ ಸಿಗ್ತದೆ. ಓಕೆ, ಇದನ್ನು ನಾವು ಜಾಸ್ತಿ ಕ್ಲಿಕ್ ಮಾಡಬೇಕು. ಸುಮ್ಮನೆ ಹೀಗೆ ಅದಿಷ್ಟು ಕಾಯಿನನ್ನು ತೆಗೆದುಕೋಬೇಕು. ಈಗ ನನ್ನ ಹತ್ರ 18,200 ಕಾಯಿನು ಇದ್ದಾವೆ. 25,000 ಕಾಯಿನ್ ಆದಮೇಲೆ ನಾನು ಮತ್ತೆ ಬೈ ಮಾಡಿದರೆ 2,000 ಕಾಯಿನ್ ಸಿಗ್ತವೆ. ಇವು ಫ್ರೀಯಾಗಿ ಬರ್ತಕ್ಕಂಥ ಮೈನಿಂಗ್ ಮಾಡ್ಕೊಳೋದು ಅಂತ ನಾವು ಹೇಳ್ತೇವೆ. ಇದನ್ನು ನೋಡಿ 300 ಕಾಯಿನ್ ತೆಗೆದುಕೊಂಡಿದ್ದೀನಿ. ಈಗ 18,433 ಕಾಯಿನ್ ಇದ್ದಾವೆ. ಇಷ್ಟು ಮಾಡಿದರೆ ಸಾಕು. ನೀವು ಸಹಿತ ನಿಮ್ಮ ಫ್ರೆಂಡ್ಸಿಗೆ ಈ ರೆಫರಲ್ ಲಿಂಕನ್ನು ಕಳಿಸಿ ನೀವು ಜಾಯಿನ್ ಮಾಡಿಸಿ. ಎಷ್ಟೆಷ್ಟು ಜಾಯಿನ್ ಮಾಡಿಸ್ತಾರೆ ಅಷ್ಟಷ್ಟು ನಿಮ್ಗೆ ಒಳ್ಳೆಯದು. ಇದು ಒರಿಜಿನಲ್ ಕ್ರಿಪ್ಟೋ ಕಾಯಿನ್ ಆಗಿರೋದ್ರಿಂದ ಯಾರಿಗೂ ಯಾವುದೇ ರೀತಿಯಲ್ಲಿ ₹1 ಕಟ್ತಕ್ಕಂಥದ್ದೇನಿಲ್ಲ, ಏನು ಮಾಡೋದೇನಿಲ್ಲ. ನಾವು ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ ಹಾಕ್ಕೊಂಡಾಗ ನೀವು ಅಲ್ಲಿ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಎಕ್ಸ್ಚೇಂಜ್ ಚಾರ್ಜಸ್ಸು ಅದು ಇದು ನೀವು ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸ್ಚೇಂಜ್ನಲ್ಲಿ ಹೆಂಗಿರುತ್ತೋ ಅದೇ ಥರ ಇರುತ್ತೆ. ಯಾವುದೇ ಕಾಯಿನನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ನಾವು ಬೇರೆ ಕಾಯಿನನ್ನು ಸಪೋರ್ಟ್ ಕಾಯಿನ್ಸನ್ನು ತೆಗೆದುಕೋಬೇಕಾಗ್ತದೆ. ಅದು ನೆಕ್ಸ್ಟು ನಾನು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೂ ವೀಡಿಯೋ ಮಾಡಿದ್ದೀನಿ, ನೀವು ನೋಡ್ಕೋಬೋದು.
ಓಕೆ ಫ್ರೆಂಡ್ಸ್, ಇಷ್ಟೊತ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹೀಗೆ ನಿಮ್ಮ ಸಪೋರ್ಟು ನಿರಂತರವಾಗಿರಲಿ. ನಾನು ಬಹಳ ದಿನಗಳಿಂದ ನಾನು ವಿಡಿಯೋ ಮಾಡಿರಲಿಲ್ಲ, ಬಟ್ ಈ ವಿಷಯ ತಿಳಿಸೋಣ ಅಂತೇಳಿ ನಾನು ಈಗ ಮಾಡ್ತಾಯಿದ್ದೀನಿ. ಈಗಾಗಲೇ ಸಾಕಷ್ಟು ಜನರು ಕೇಳ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ, ರೆಫರಲ್ ಲಿಂಕ್ 2 ಬಾಟಲ್ ಬುಲ್ಸು, ಅಲ್ಟಿಮಾ ಬುಲ್ಸು 2 ರೆಫರಲ್ ಲಿಂಕನ್ನು ಇದರಲ್ಲೇ ಕೊಟ್ಟಿರ್ತೇನೆ, ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳು.